ಇದು ಎಲ್ಲ ಬ್ರಿಟಿಷರ ಕಾಲದಿಂದನೂ ಈ ತಂತ್ರಗಾರಿಕೆ ಇದ್ದೇ ಐತೆ. ಅವಾಗ ಸ್ವತಂತ್ರ ಹೋರಾಟವನ್ನು ಹತ್ತಿಕ್ಕಲಿಕ್ಕೋಸ್ಕರ ಬ್ರಿಟಿಷರು ನಮ್ಮ ಸ್ವತಂತ್ರ ಹೋರಾಟದ ಆಶಾಂಶ ತೋರಿಸ್ತಾ ಇದ್ರು. ಹಂಗಾದ್ರೆ ಚೆನ್ನಮ್ಮ ಬಲಿದಾನ ಆಯಿತು. ಹಂಗೆ ಬ್ರಿಟಿಷರ ಅವತಾರವೇ ಸರ್ಕಾರಗಳು. ಸರ್ಕಾರಗಳು ನಮ್ಮ ಶಾಸಕರ ಆಂಶ ತೋರಿಸ್ತಾರೆ. ಅದೆಲ್ಲ ಸಹಜವಾದ ಪ್ರಕ್ರಿಯೆ, ಅದು ಮೊದಲು ನಡ್ಕೊಂಡ್ಬಂದ ಪದ್ಧತಿ. ಹಾಗಾಗಿ ನಾವು ಶಾಸಕರ ಮೇಲೆ ಏನು ಡಿಪೆಂಡ್ ಆಗಿಲ್ಲ. ಅವರು ನಮ್ಮ ಜೊತೆ ಬಂದರೆ ಒಳ್ಳೇದಂತೇಳಿ ಅವ್ರು ಮಾಜಿ ಇದ್ದಾಗ ಹೋರಾಟ ಮಾಡಿದ್ರು. ಈಗ ಆಲಿ ಆದ್ಮೇಲೆ ಬಿಡ್ತಾರಪ್ಪ, ಅವರೇ ಬಿಟ್ಟಿದ್ದು. ಕೊನೆ ಪಕ್ಷ ಮಾಜಿ ಇದ್ದಾಗ ಅದು ಹೋರಾಟ ಮಾಡಿ ಅಂತೇಳಿ ಸಮಾಧಾನ ಮಾಡ್ಕೊಂಡಿದ್ವಿ. ನಮ್ಮ ಹೋರಾಟದಿಂದ ಅವ್ರು ಬಿಟ್ಟು ಹೊರತು ಅವರಿಂದ ಹೋರಾಟ ಅಲ್ಲ. ನಮ್ಮ ಹೋರಾಟ ನಿಂತಿರ್ತಕ್ಕಂಥದ್ದು ನಮ್ಮ ಜನಾಂಗದ ಕೃಷಿ ಕಾರ್ಮಿಕರ ಮೇಲೆ, ಬಡವರ ಮೇಲೆ, ಶ್ರೀಸಾಮಾನ್ಯರ ಮೇಲೆ ನಮ್ಮ ಹೋರಾಟ ನಿಂತಿದೆ. ಹಾಗಾಗಿ ಅವರೆಲ್ಲರೂ ಬಂದರೆ ಒಳ್ಳೆಯದು. ಅದಕ್ಕೋಸ್ಕರ ನಾಳೆ 1 ಗಂಟೆಗೆ ಬೆಳಗಾವಿಯಲ್ಲಿ ನಮ್ಮ ಸಮಾಜದ ಎಲ್ಲ ಮಾಜಿ ಮತ್ತು ಹಾಲಿ ಶಾಸಕರು ಒಂದು ರಾಜ್ಯಸಭೆ ಮಾಡ್ಲಕ್ಕೆ, ಆ ರಾಜ್ಯಸಭೆಯಲ್ಲಿ ಯಾರ್ಯಾರು ಗೊಂದಲ ಹೇಳಿಕೆ ಕೊಟ್ಟರು ಅವ್ರನ್ನೂ ಕರೆಕತ್ತೇವೆ. ಅವ್ರನ್ನೂ ಕರೆದು ಅವ್ರನ್ನ ಮನವೊಲಿಸಿ ಮತ್ತೆ ಒಗ್ಗಟ್ಟು ಹೋಗುವಂಥ ಪ್ರಯತ್ನಕ್ಕೆ ನಾಳೆ ನಮ್ಮ ಯತ್ನಾಳಗೌಡರ ಅಧ್ಯಕ್ಷತೆಯಲ್ಲಿ ಎ.ಬಿ. ಪಾಟೀಲ್ ಅವರ ಮತ್ತು ಮುಖಂಡತ್ವದಲ್ಲಿ ಇಡೀ ಪಂಚಮಸಾಲಿ ಜನಪ್ರತಿನಿಧಿಗಳ ಒಂದು ಸಭೆಯನ್ನು ನಾಳೆ 1 ಗಂಟೆ ಬೆಳಗಾವಿ ಕರೆಲಾಗ್ತದೆ. ಎಲ್ಲರೂ ಕೂಡ್ಸ್ಕೊಂಡು ಹೋಗ್ತೀವಿ. ಸಣ್ಣ ಪುಟ್ಟ ಯಾವುದೇ ಭಿನ್ನತೆ ಬರ್ಬೋದು, ಅದು ಮನುಷ್ಯನೇ ಸಹಜ. ಅಧಿಕಾರ ಆಸೆ ಇದ್ದಾಗ ಸಮಾಜನ ಮರೆಯುವಂಥದ್ದು ಸಹಜ. ಬಟ್ ನಾವು ಮಾತ್ರ ಮರಿಬಾರ್ದು. ನಾವು ಹೋರಾಟಗಾರ ಗುರಿ ಮಾತ್ರ ಒಂದೇ, ಆ ಗುರಿ ಕಡೆ. ಇದು ಎಲ್ಲ ಬ್ರಿಟಿಷರ ಕಾಲದಿಂದನೂ ಈ ತಂತ್ರಗಾರಿಕೆ ಇದ್ದೇ ಐತೆ. ಅವಾಗ ಸ್ವತಂತ್ರ ಹೋರಾಟವನ್ನು ಹತ್ತಿಕ್ಕಲಿಕ್ಕೋಸ್ಕರ ಬ್ರಿಟಿಷರು ನಮ್ಮ ಸ್ವತಂತ್ರ ಹೋರಾಟದ ಆಶಾಂಶ ತೋರಿಸ್ತಾ ಇದ್ರು. ಹಂಗಾದ್ರೆ ಚೆನ್ನಮ್ಮ ಬಲಿದಾನ ಆಯಿತು. ಹಂಗೆ ಬ್ರಿಟಿಷರ ಅವತಾರವೇ ಸರ್ಕಾರಗಳು. ಸರ್ಕಾರಗಳು ನಮ್ಮ ಶಾಸಕರ ಆಂಶ ತೋರಿಸ್ತಾರೆ. ಅದೆಲ್ಲ ಸಹಜವಾದ ಪ್ರಕ್ರಿಯೆ, ಅದು ಮೊದಲು ನಡ್ಕೊಂಡ್ಬಂದ ಪದ್ಧತಿ. ಹಾಗಾಗಿ ನಾವು ಶಾಸಕರ ಮೇಲೆ ಏನು ಡಿಪೆಂಡ್ ಆಗಿಲ್ಲ. ಅವರು ನಮ್ಮ ಜೊತೆ ಬಂದರೆ ಒಳ್ಳೇದಂತೇಳಿ ಅವ್ರು ಮಾಜಿ ಇದ್ದಾಗ ಹೋರಾಟ ಮಾಡಿದ್ರು. ಈಗ ಆಲಿ ಆದ್ಮೇಲೆ ಬಿಡ್ತಾರಪ್ಪ, ಅವರೇ ಬಿಟ್ಟಿದ್ದು. ಕೊನೆ ಪಕ್ಷ ಮಾಜಿ ಇದ್ದಾಗ ಅದು ಹೋರಾಟ ಮಾಡಿ ಅಂತೇಳಿ ಸಮಾಧಾನ ಮಾಡ್ಕೊಂಡಿದ್ವಿ. ನಮ್ಮ ಹೋರಾಟದಿಂದ ಅವ್ರು ಬಿಟ್ಟು ಹೊರತು ಅವರಿಂದ ಹೋರಾಟ ಅಲ್ಲ. ನಮ್ಮ ಹೋರಾಟ ನಿಂತಿರ್ತಕ್ಕಂಥದ್ದು ನಮ್ಮ ಜನಾಂಗದ ಕೃಷಿ ಕಾರ್ಮಿಕರ ಮೇಲೆ, ಬಡವರ ಮೇಲೆ, ಶ್ರೀಸಾಮಾನ್ಯರ ಮೇಲೆ ನಮ್ಮ ಹೋರಾಟ ನಿಂತಿದೆ. ಹಾಗಾಗಿ ಅವರೆಲ್ಲರೂ ಬಂದರೆ ಒಳ್ಳೆಯದು. ಅದಕ್ಕೋಸ್ಕರ ನಾಳೆ 1 ಗಂಟೆಗೆ ಬೆಳಗಾವಿಯಲ್ಲಿ ನಮ್ಮ ಸಮಾಜದ ಎಲ್ಲ ಮಾಜಿ ಮತ್ತು ಹಾಲಿ ಶಾಸಕರು ಒಂದು ರಾಜ್ಯಸಭೆ ಮಾಡ್ಲಕ್ಕೆ, ಆ ರಾಜ್ಯಸಭೆಯಲ್ಲಿ ಯಾರ್ಯಾರು ಗೊಂದಲ ಹೇಳಿಕೆ ಕೊಟ್ಟರು ಅವ್ರನ್ನೂ ಕರೆಕತ್ತೇವೆ. ಅವ್ರನ್ನೂ ಕರೆದು ಅವ್ರನ್ನ ಮನವೊಲಿಸಿ ಮತ್ತೆ ಒಗ್ಗಟ್ಟು ಹೋಗುವಂಥ ಪ್ರಯತ್ನಕ್ಕೆ ನಾಳೆ ನಮ್ಮ ಯತ್ನಾಳಗೌಡರ ಅಧ್ಯಕ್ಷತೆಯಲ್ಲಿ ಎ.ಬಿ. ಪಾಟೀಲ್ ಅವರ ಮತ್ತು ಮುಖಂಡತ್ವದಲ್ಲಿ ಇಡೀ ಪಂಚಮಸಾಲಿ ಜನಪ್ರತಿನಿಧಿಗಳ ಒಂದು ಸಭೆಯನ್ನು ನಾಳೆ 1 ಗಂಟೆ ಬೆಳಗಾವಿ ಕರೆಲಾಗ್ತದೆ. ಎಲ್ಲರೂ ಕೂಡ್ಸ್ಕೊಂಡು ಹೋಗ್ತೀವಿ. ಸಣ್ಣ ಪುಟ್ಟ ಯಾವುದೇ ಭಿನ್ನತೆ ಬರ್ಬೋದು, ಅದು ಮನುಷ್ಯನೇ ಸಹಜ. ಅಧಿಕಾರ ಆಸೆ ಇದ್ದಾಗ ಸಮಾಜನ ಮರೆಯುವಂಥದ್ದು ಸಹಜ. ಬಟ್ ನಾವು ಮಾತ್ರ ಮರಿಬಾರ್ದು. ನಾವು ಹೋರಾಟಗಾರ ಗುರಿ ಮಾತ್ರ ಒಂದೇ, ಆ ಗುರಿ ಕಡೆ.